ವೀಕ್ಷಕರೇ, ಮಕರ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಅಕ್ಟೋಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಲಾಭವಿದೆ, ಏನು ಪ್ರಯೋಜನವಿದೆ, ಏನು ನಷ್ಟವಿದೆ, ಯಾವ ಎಚ್ಚರಿಕೆಯನ್ನ ಅನುಸರಿಸಬೇಕು, ಏನಾದ್ರೂ ಒಂದು ಹೊಸ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ಹೊಸದನ್ನ ಖರೀದಿ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ಬಹಳಷ್ಟು ಮುಖ್ಯವಾಗಿರತಕ್ಕಂತ ಇಂಟ್ರೆಸ್ಟಿಂಗ್ ಆಗಿರತಕ್ಕಂತ ವಿಚಾರಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. 10 ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಈ ಅಕ್ಟೋಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವ ದಿನ ಶುಭಕಾರಕವಾಗಿದೆ ಅಂತ ನೋಡಿದ್ರೆ 4, 5, 8, 9, 26, 27, 28 ಹಾಗೂ 31ನೇ ತಾರೀಕು ತುಂಬಾ ಉಪಯುಕ್ತವಾದ ಲಾಭಕಾರಕವಾಗಿರ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು. ಇನ್ನು ಶುಭಕರವಲ್ಲದ ದಿನಗಳು ಯಾವುದು ಅಂತಂದ್ರೆ 2, 3, 11, 12, 19, 20, 21 ಹಾಗೂ 29ನೇ ತಾರೀಕು ಅಷ್ಟಾಗಿ ಶುಭ ಫಲಗಳನ್ನು ನೀಡದೇ ಇರತಕ್ಕಂಥ ದಿನಗಳು. ಹಾಗಾಗಿ ನಿಮ್ಮ ಮುಖ್ಯವಾಗಿರತಕ್ಕಂತಹ ಪ್ರಾಮುಖ್ಯವಾಗಿರತಕ್ಕಂಥ ಕೆಲಸ ಯಾವ್ದಾದ್ರು ಇದ್ರೆ ನೀವು ಈ ಶುಭಕಾರಕವಾದ ದಿನಗಳಲ್ಲಿ ಮಾಡ್ಕೊಳ್ಳಿ, ಒಳ್ಳೆ ಫಲಗಳನ್ನ ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ಅಕ್ಟೋಬರ್ ತಿಂಗಳ ಸಂಪೂರ್ಣವಾಗಿರತಕ್ಕಂಥ ವಿಸ್ತೃತವಾಗಿರತಕ್ಕಂಥ ಮಾಹಿತಿಯನ್ನ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಈ ಅಕ್ಟೋಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ನೋಡಿ ಬಹಳಷ್ಟು ಸಂತೋಷವಾಗಿರ್ತಕ್ಕಂತಹ ಒಂದು ಸಂದರ್ಭಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ನೋಡಿ, ಬಂಧು ಬಾಂಧವರ ಒಂದು ಆಗಮನ ಆಗುವಂಥದ್ದು, ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳಗಳಿಗೆ ಹೋಗುವಂಥದ್ದು, ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಕಲ್ಯಾಣ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು, ಅಥವಾ ನಿಮ್ಮ ಕೈಯಲ್ಲಿ ಯಾವುದಾದ್ರೂ ಒಂದು ಕಲ್ಯಾಣ ಕಾರ್ಯ ಮಾಡ್ತಕ್ಕಂಥದ್ದು, ಜೊತೆಗೆ ಯಾವುದಾದ್ರೂ ಒಂದು ಧಾರ್ಮಿಕವಾಗಿರತಕ್ಕಂಥ ಕೆಲಸಗಳು, ಸಾಮಾಜಿಕವಾಗಿರ್ತಕ್ಕಂಥ ಕೆಲಸಗಳು, ಈ ರೀತಿಯಾಗಿರ್ತಕ್ಕಂಥದ್ದು ಏನನ್ನಾದ್ರೂ ಒಂದು ನಡೆಯುವಂತಹ ಸನ್ನಿವೇಶಗಳಿಂದ ನಿಮ್ಮ ಮನಸ್ಸಿಗೆ ಬಹಳಷ್ಟು ಆನಂದ, ಸಂತೋಷಗಳು ಉಲ್ಬಣ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ನಿಮ್ಮ ಮದುವೆ ಬಗ್ಗೆ ಏನಾದ್ರೂ ಚಿಂತೆ ಮಾಡ್ತಾ ಇದ್ರೆ ಮದುವೆಗೆ ಸಂಬಂಧಿಸಿರ್ತಕ್ಕಂತಹ ಒಂದಿಷ್ಟು ಪ್ರೊಸೆಸ್ಗಳು ನಡೆಯುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ. ಜೊತೆಗೆ ಈ ಪತಿಯೋ ಅಥವಾ ಪತ್ನಿಯೋ ಈ ರೀತಿಯಾದಂತಹ ಸ್ವಲ್ಪ ಕೆಲವೊಂದು ಅನಾರೋಗ್ಯಗಳು ಬಾಧಿಸುವಂತದ್ದು, ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಲಕ್ಷ್ಯ ಕೊಡುವಂತಹ ಪ್ರಯತ್ನವನ್ನ ಮಾಡಿ ಒಳ್ಳೆ ಫಲಗಳು ಸಿಗುತ್ತೆ. ಜೊತೆಗೆ ಈ ಸಂಘ ದೋಷದಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕು. ಯಾವುದೇ ಒಂದು ಸಂಘ, ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಈ ಫಲ ಅತಿಯಾಗಿ ಯಾವುದೂ ಇದ್ರೂ ಅದು ಅಮೃತವು ವಿಷ ಆಗತ್ತೆ ಅಂತ. ಹಾಗಾಗಿ ಸಮಯವನ್ನ ವ್ಯರ್ಥ ಮಾಡುವಂಥದ್ದು, ದುಡ್ಡನ್ನ ಖರ್ಚು ಮಾಡುವಂಥದ್ದು, ಅನವಶ್ಯಕವಾಗಿರ್ತಕ್ಕಂಥ ವ್ಯವಹಾರಗಳನ್ನ ಮಾಡುವಂಥದ್ದು, ಇದು ಯಾವುದೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಎಷ್ಟು ಇರಬೇಕು ಅದಕ್ಕೊಂದು ಲಿಮಿಟೇಷನ್ ಇರಬೇಕು. ಆ ಲಿಮಿಟೇಷನ್ ಒಳಗಡೆ ಇದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಹಾಗೆ ಹೆಚ್ಚಿನ ಮಹತ್ವ ಕೆಲಸದ ಕಡೆ ಕೊಡಬೇಕು, ಹೆಚ್ಚಿನ ಮಹತ್ವ ನಿಮ್ಮ ಮನೆಗೆ ಕೊಡಬೇಕು. ಅವಾಗ ಒಂದು ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳಿದೆ. ಫ್ರೆಂಡ್ಶಿಪ್ ಇರಬೇಕು, ದೋಸ್ತಿ ಇರಬೇಕು, ಇರಬಾರ್ದು ಅಂತಲ್ಲ, ಆದ್ರೆ ಅದರದೇ ಆದಂತ ಒಂದು ಚೌಕಟ್ಟಿದೆ. ಆ ಚೌಕಟ್ಟಲ್ಲಿ ಇತ್ತು ಅಂತಂದ್ರೆ ಅವರು ಅವರ ಜೀವನದಲ್ಲಿ ಇಂಪ್ರೂವ್ ಆಗ್ತಾರೆ, ನೀವು ನಿಮ್ಮ ಜೀವನದಲ್ಲಿ ಇಂಪ್ರೂವ್ ಆಗ್ತೀರಿ. ಅದು ಅತಿರೇಕಕ್ಕೆ ಹೋಯ್ತು ಅಂತಂದ್ರೆ ಯಾವುದು ಕೂಡ ಸರಿ ಆಗಲ್ಲ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಇರ್ಲಿ. ಮತ್ತೆ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಎಚ್ಚರಿಕೆ ಇರಬೇಕು ಈ ತಿಂಗಳು. ನೀವು ಪುರುಷರಾಗಿದ್ರೆ ಸ್ತ್ರೀಯರ ವಿಚಾರದಲ್ಲಿ, ಸ್ತ್ರೀಯರಾಗಿದ್ರೆ ಪುರುಷರ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಯಾಕಂತಂದ್ರೆ ಅದು ಅತಿ ಆಯ್ತು ಅಂತಂದ್ರೆ ಏನಾಗುತ್ತೆ, ಸಂಸಾರಗಳ ಮೇಲೆ ಅತಿರಿಕ್ತವಾದ ಪರಿಣಾಮಗಳಾಗ್ತವೆ. ಸುಮ್ಮನೆ ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗುವಂತ ಸನ್ನಿವೇಶಗಳು ಕಂಡು ಬರ್ತವೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಇನ್ನು ಕೋರ್ಟು ಕಚೇರಿ ಕೆಲಸಗಳಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಒಂದು ಜಯ ಸಿಗುತ್ತೆ. ಈ ವಾದಗಳು, ವಿವಾದಗಳು, ವ್ಯಾಜ್ಯಗಳು, ಕದನಗಳು, ಏನಾದ್ರೂ ಒಂದು ಕಾಂಟ್ರವರ್ಸಿಗಳು ಇತ್ತು ಅಂತಂದ್ರೆ ಆ ಸಮಸ್ಯೆಗಳಿಂದ ಸುಲಭವಾಗಿ ಬಿಡಿಸ್ಕೊಂಡು ಅದರಿಂದ ಹೊರಗಡೆ ಬರಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥವ್ರ ಬಗ್ಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು ತಿಳಿಸ್ತಕ್ಕಂಥದ್ದು. ಜೊತೆಗೆ ಈ ವಿಡಿಯೋದಲ್ಲಿ ಇನ್ನೂ ಅನೇಕ ವಿಚಾರಗಳು ತಿಳಿಸೋದಿದೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ?
ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ 80 ರಿಂದ 100 ಪುಟಗಳ ಸಂಪೂರ್ಣವಾದ ಜನ್ಮ ಜಾತಕ ಫಲ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ನೀವು ಕುಳಿತಲ್ಲಿಯೇ ಈಗಲೇ ಆರ್ಡರ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಉಪಯೋಗ ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಈ ತಿಂಗಳಲ್ಲಿ ನೀವು ಏನನ್ನಾದ್ರೂ ಲೋನ್ ಅನ್ನ ತೆಗೆದುಕೊಂಡು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದೀರಾ, ವಾಹನ ಕೊಳ್ಳುತ್ತಾ ಇದ್ದೀರಾ, ಅಥವಾ ಏನೋ ಹೊಸ ಬಿಸಿನೆಸ್ ಅನ್ನ ಮಾಡ್ತಾ ಇದ್ದೀರಾ, ಅಥವಾ ಏನೋ ಒಂದು ಹಣಕಾಸಿನ ವ್ಯವಹಾರಗಳನ್ನ ನಡೆಸ್ತಾ ಇದ್ದೀರಾ, ಖಂಡಿತ ಮಾಡಬಹುದು. ನಿಮ್ಗೆ ಅವಕಾಶ ಇದೆ. ಚೆನ್ನಾಗಿ ಒಂದು ಉಪಯೋಗ ಮಾಡ್ಕೋಬಹುದು ಈ ಸಂದರ್ಭ. ಯಾಕಂದ್ರೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ, ನಾನು ಸ್ವಂತವಾಗಿ ಇರಬೇಕು ಅನ್ನುವಂತ ಮನಸ್ಥಿತಿ ನಿಮ್ದು. ಓನ್ ಆಗಿ ಏನಾದ್ರೂ ಮಾಡಬೇಕು ಅಂತಂದ್ರೆ ಖಂಡಿತವಾಗಿಯೂ ಧೈರ್ಯದಿಂದ ಮುನ್ನುಗ್ಗಿ. ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯದಿಂದ ಮುನ್ನುಗ್ಗಿದ್ರೆ ಖಂಡಿತ ಜಯ ಸಿಗುತ್ತೆ. ನಿಮ್ಮ ಉದ್ದೇಶ ಒಳ್ಳೇದಾಗಿತ್ತು, ನಿಮ್ಮ ಗುರಿ ಒಳ್ಳೇದಾಗಿತ್ತು ಅಂತಂದ್ರೆ ಅದನ್ನ ನೀವು ಖಂಡಿತವಾಗಿಯೂ ಸಾಧನೆ ಮಾಡೋದ್ರ ಜೊತೆಗೆ ಸಮಾಜಕ್ಕೂ ಒಂದು ಒಳ್ಳೆ ಸಂದೇಶ ಕೊಡುವಂತ ಸನ್ನಿವೇಶಗಳಿದೆ. ಧೈರ್ಯವಾಗಿ ಮುನ್ನುಗ್ಗುವಂತ ಪ್ರಯತ್ನವನ್ನ ಮಾಡಿ. ಶತ್ರುಗಳ ನಿಗ್ರಹ ಆಗುವಂತದ್ದು. ಯಾರು ನಿಮಗೆ ಓವರ್ಟೇಕ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೋ ಅವರು ಸೋಲ್ತಾರೆ ನಿಮ್ ಮುಂದೆ. ಆ ತರ ಒಂದು ಸ್ಪಿರಿಟ್ ಇರುತ್ತೆ ನಿಮ್ಮಲ್ಲಿ. ಅದರಿಂದ ನೀವು ಮುನ್ನುಗ್ಗಿದ್ರೆ ಖಂಡಿತ ಜಯ ಸಿಗುವಂತ ಸನ್ನಿವೇಶಗಳಿದೆ. ಜೊತೆ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ. ಇಲ್ಲಿ ಕೆಲವೊಂದು ನಿಮ್ಮ ಯಾರ ಮೇಲೆ ನೀವು ಡಿಪೆಂಡ್ ಆಗಿರ್ತೀರಿ ಅವರಿಂದ ಒಂದು ಒಳ್ಳೆ ಪ್ರಕ್ರಿಯೆ ಸಿಗುತ್ತೆ, ಒಳ್ಳೆ ಫಲ ಸಿಗುತ್ತೆ. ಕ್ರಿಯೆಗೆ ಪ್ರಕ್ರಿಯೆ ಅಂತ ಹೇಳ್ತೀವಲ್ಲ, ಹಾಗಾಗಿ ನೀವು ಒಂದು ಒಳ್ಳೆ ಕೆಲಸ ಮಾಡಿರುವಂತದ್ದು ರಿಟರ್ನ್ ನಿಮಗೆ ಮತ್ತೆ ಅದರದೊಂದು ಅನುಭವ ಆಗುತ್ತೆ, ಒಂದು ಫಲ ಸಿಗುತ್ತೆ. ನೀವು ಯಾವುದೋ ಒಂದು ಸಂದರ್ಭದಲ್ಲಿ ಯಾರಿಗೋ ಒಂದು ಸಹಾಯ ಮಾಡಿರ್ತೀರಿ, ಆ ಸಹಾಯದ್ದು ಉಪಕಾರ ನಿಮಗೆ ರಿಟರ್ನ್ ಸಿಗುತ್ತೆ. ಅದರಿಂದ ಬಹಳ ಸಂತೋಷಗೊಳ್ಳುವಂತಹ ಸನ್ನಿವೇಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಈ ಊಟದ ವಿಚಾರದಲ್ಲಿ, ಸ್ವಲ್ಪ ಶುಚಿತ್ವದ ವಿಚಾರದಲ್ಲಿ, ಯೋಗ, ಧ್ಯಾನ, ವಾಕಿಂಗು, ವ್ಯಾಯಾಮ ಇಂತಹ ಒಂದು ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯದ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕು. ಏನೋ ಚಿಕ್ಕ ಪುಟ್ಟ ಸಮಸ್ಯೆ ಆಗ್ತಾ ಇದೆ, ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕು. ಅಂದಾಗ ಯಾವ ಕಾಯಿಲೆನೋ ಬಾಧಿಸಲ್ಲ. ಸ್ವಲ್ಪ ಕಾಯಿಲೆ ಬರೋದಕ್ಕಿಂತ ಮುಂಚೆ ಎಚ್ಚರಿಕೆ ಇರಬೇಕು. ಸ್ವಲ್ಪ ಊಟ, ನಮಗೆ ಅನ್ನ ಆಹಾರ ಇದೆಯಲ್ಲ ಅದು ಶುಚಿತ್ವ ಇತ್ತು ಅಂತಂದ್ರೆ ಇನ್ನೂ ಒಳ್ಳೆ ಒಂದು ಅನುಕೂಲತೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಆಗತ್ತೆ. ಜೊತೆಗೆ ಮನಸ್ಸಿನಲ್ಲಿ ಏನೋ ಒಂಥರ ಭಯ ಇರುತ್ತೆ. ಏನಪ್ಪಾ ಅಂದ್ಕೊಂಡಂಗೆ ಆಗತ್ತಾ, ಆಗದೆ ಇದ್ರೆ ಏನ್ ಮಾಡ್ಲಿ ನಾನು, ಅಥವಾ ಅದು ನಾನು ಅಂದ್ಕೊಂಡಂಗೆ ಆಗುತ್ತಾ, ನಾನು ಅಂದ್ಕೊಂಡಂತ ಕೆಲಸ ಅಂದ್ಕೊಂಡಂತ ಸಮಯದಲ್ಲಿ ಆಗುತ್ತಾ, ಅಥವಾ ನಾನು ಅಂದ್ಕೊಂಡಂಗೆ ನಡೀತದ, ಈ ರೀತಿ ಎಲ್ಲ ಕೆಲವೊಂದು ವಿಚಾರಗಳು ನಿಮ್ ಮನಸ್ಸಿನ ಮೂಲೆಯಲ್ಲಿ ಬರ್ತಾ ಇರ್ತವೆ. ಆದ್ರೆ ಏನ್ ವಿಚಾರ ಮಾಡ್ತಾ ಕೂಡ್ಬೇಡಿ, ನಿಮ್ ಕೆಲಸದ ಕಡೆ ಮುನ್ನುಗ್ಗಿ ಖಂಡಿತ ಸಕ್ಸಸ್ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಹಿರಿಯರಿಗಾಗಿ ಸ್ವಲ್ಪ ದುಡ್ಡನ್ನ ಎತ್ತಿಡುವಂತ ಸನ್ನಿವೇಶಗಳಿದೆ. ಇನ್ನು ಈ ರಿಯಲ್ ಎಸ್ಟೇಟ್ ಮಾಡತಕ್ಕಂಥವ್ರಿಗೆ ಬಹಳಷ್ಟು ಒಳ್ಳೆ ಅನುಕೂಲಕರವಾಗಿರತಕ್ಕಂತ ಫಲಗಳು ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸ್ಥಿರತೆ ಇರುತ್ತೆ, ಅವರಿಗೆ ಗುರಿ ಇರುತ್ತೆ, ಒಂದು ಗುರಿ.
ಅದನ್ನ ನಾನು ಮುಟ್ಟಬೇಕು, ರೀಚ್ ಮಾಡಬೇಕು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಅದು ನಿಮ್ಮನ್ನ ಗೆಲ್ಲಿಸ್ಕೊಡುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಉದ್ಯೋಗದಲ್ಲಿ ಒತ್ತಡ ಇದ್ರೂ ಕೂಡ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಒಳ್ಳೆ ಫಲಗಳು ಸಿಗುತ್ತೆ. ಸ್ಥಾನ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗಿದೆ. ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇಷ್ಟವಾಗಿರತಕ್ಕಂಥ ಸ್ಥಳಗಳಿಗೆ ವರ್ಕ್ ಆಗುವುದು, ಟ್ರಾನ್ಸ್ಫರ್ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಕುಟುಂಬದೊಂದಿಗೆ ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಮನಸ್ಸಿಗೆ ಸಂತೋಷವನ್ನ ಪಟ್ಕೊಳ್ಳುವಂತಹ ಸನ್ನಿವೇಶಗಳು ಕೂಡ ನಿಮಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ರಾಜಕಾರಣಿಗಳಿಗೆ ಬಹಳ ಒಳ್ಳೆ ಫಲಗಳು ಸಿಗುತ್ತೆ. ಅದ್ಭುತವಾದ ಫಲ ಇದೆ. ಆದ್ರೆ ಕಾಂಪಿಟೇಷನ್ ತುಂಬಾ ಇದೆ. ನಿಮ್ಮ ಯಾವ ಒಂದು ಸ್ಥಾನಕ್ಕೆ ನೀವು ಕಣ್ಣಾಕಿರ್ತೀರಿ ಆ ಸ್ಥಾನಕ್ಕೆ ಹಲವಾರು ಜನ ಕಣ್ಣಾಕಿದ್ದಾರೆ. ಬಹಳ ಪ್ರಯತ್ನ ಪಟ್ರೆ ಒಳ್ಳೆ ಫಲಗಳು ಸಿಗುತ್ತೆ. ಕಲಾವಿದರಿಗೆ ಈ ಗ್ರಾಮೀಣ ಕಲಾವಿದರು ಇರ್ಬೋದು, ಚಿತ್ರೋದ್ಯಮದಲ್ಲಿರುವಂತವ್ರು ಇರ್ಬೋದು, ಮತ್ತೆ ಟಿವಿ ಮಾಧ್ಯಮ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಕಲಾವಿದರಿಗೆ ಒಂದು ಚಾನ್ಸ್ಗಾಗಿ ಏನೋ ಪ್ರಯತ್ನ ಪಡ್ತಾ ಇರ್ತೀರಿ. ಏನಾದ್ರೂ ಒಂದು ಅವಕಾಶ ಕೊಟ್ರೆ ನಾನು ನನ್ನ ಪ್ರತಿಭೆಯನ್ನ ಪ್ರೂವ್ ಮಾಡ್ಕೋಬಹುದು ಅನ್ನುವಂತಹ ತುಡಿತದಲ್ಲಿ ನೀವು ಇರ್ತೀರಿ. ಸಿಕ್ಕಿರುವಂತಹ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡ್ರೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದಂತೂ ಸ್ಪಷ್ಟ. ಅಂದ್ರೆ ನಿಮಗೆ ಪರಿಹಾರ ತಿಳಿಸ್ತೀನಿ, ಆದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಅದ್ಭುತವಾದ ಫಲನೇ ಇದೆಯಲ್ಲ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಕೆಲವೊಂದು ಎಚ್ಚರಿಕೆಗಳು ಇದಾವೆ. ಆ ಎಚ್ಚರಿಕೆಗಳು ವಿಡಿಯೋದುದ್ದಕ್ಕೂ ಅಲ್ಲೇ ನಾವು ತಿಳಿಸಿದೀವಿ. ಅದ್ರ ಬಗ್ಗೆ ನೀವು ಗಮನ ಹರಿಸಿ ನೀವು ಪ್ರಯತ್ನ ಪಟ್ರೆ ನೀವು ಅಂದುಕೊಂಡಿದ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ನೀವು ಸಕ್ಸಸ್ ಅನ್ನ ಕಾಣ್ಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ ಅನ್ನುವಂಥದ್ದು ಗಮನಿಸಬೇಕಾಗುತ್ತೆ. ಇನ್ನು ಪರಿಹಾರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಮಕರ ರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಪರಿಹಾರ ಅಂತ ಬಂದಾಗ ನೋಡಿ, ಶ್ರೀ ಮಹಾವಿಷ್ಣುವಿನ ಪೂಜೆ ಮಾಡ್ತಕ್ಕಂಥದ್ದು, ಶ್ರೀ ಪಾರ್ವತಿ ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು, ಅರ್ಚನೆ ಮಾಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಖಂಡಿತವಾಗಿ ಒಳ್ಳೆ ಫಲ ಸಿಗುತ್ತೆ. ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರವನ್ನ ತಿಳಿಸ್ತಿರ್ತಕ್ಕಂಥದ್ರಿಂದ ಅದನ್ನ ಅನುಕರಣೆ ಮಾಡಿ ಒಳ್ಳೆ ಫಲ ಸಿಗುತ್ತೆ. ಶುಭದಾಯಕವಾದ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.